ಮೇಷರಾಶಿಯವರಿಗೆ ಮಾರ್ಚ್ 2ರಿಂದ 8ರವರೆಗಿನ ಈ ವಾರ ಬಹಳ ವಿಶೇಷವಾಗಿದೆ. ಬ್ರಹ್ಮಾಂಡವು ನಿಮ್ಮ ವೇಗಕ್ಕೆ ಸ್ವಲ್ಪ ವಿವೇಚನೆಯನ್ನ ಬೆರೆಸಲು ಸೂಚಿಸುತ್ತಿದೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಮತ್ತು ಸೂರ್ಯ ಲಾಭಸ್ಥಾನದಲ್ಲಿರುವುದರಿಂದ ವೃತ್ತಿಜೀವನದಲ್ಲಿ ದೊಡ್ಡ ಸಾಧನೆ ಮಾಡುವ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಿರುತ್ತದೆ. ಆದರೆ ಬುಧಗ್ರಹವು ವಕ್ರಗತಿಯಲ್ಲಿರುವುದರಿಂದ ಯಾವುದೇ ಇಮೇಲ್, ಒಪ್ಪಂದ ಅಥವಾ ಹಣಕಾಸಿನ ವ್ಯವಹಾರ ಮಾಡುವಾಗ ಎಚ್ಚರವಿರಲಿ. ಈ ಸಮಯದಲ್ಲಿ ದೊಡ್ಡ ಮಟ್ಟದ ಖರೀದಿ ಮಾಡಬೇಡಿ. ಬದಲಿಗೆ ಹಳೆಯ ವೃತ್ತಿಪರ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಲು ಮತ್ತು ನಿಮ್ಮ ಯೋಜನೆಗಳನ್ನು ಸುಧಾರಿಸಲು ಈ ಸಮಯವನ್ನು ಬಳಸಿಕೊಳ್ಳಿ. ವೈಯಕ್ತಿಕ ಜೀವನದಲ್ಲಿ ಶುಕ್ರನ ಪ್ರಭಾವದಿಂದ ಪ್ರೀತಿ ಮತ್ತು ಸೌಹಾರ್ದತೆ ಹೆಚ್ಚಲಿದೆ. ಸಂಗಾತಿಯೊಂದಿಗೆ ಆತ್ಮೀಯವಾಗಿ ಸಮಯ ಕಳೆಯಲು ಮತ್ತು ಸೃಜನಾತ್ಮಕ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಸೂಕ್ತ ಸಮಯ. ಶನಿಯ ಪ್ರಭಾವದಿಂದ ಸ್ವಲ್ಪ ಏಕಾಂತ ಅಥವಾ ಶಿಸ್ತು ಬೇಕೆನಿಸಬಹುದು. ಇದು ನಿಮ್ಮ ಶಕ್ತಿಯನ್ನ ಮರುಪೂರಣ ಮಾಡಿಕೊಳ್ಳಲು ಸಹಕಾರಿ. ಒಡಹುಟ್ಟಿದವರೊಂದಿಗೆ ಅಥವಾ ನೆರೆಹೊರೆಯವರೊಂದಿಗೆ ಏನಾದರೂ ಮನಸ್ತಾಪಗಳಿದ್ರೆ ಗುರುಗ್ರಹದ ರುಕ್ರಜನನೆಯಿಂದಾಗಿ ಅವುಗಳನ್ನು ಜಾಣ್ಮೆಯಿಂದ ಬಗೆಹರಿಸಿಕೊಳ್ಳಲು ಈ ವಾರ ಉತ್ತಮ ಅವಕಾಶ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮ್ಮ ದಿನಚರಿ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಲು ಬೆಳಿಗ್ಗೆ ನಡಿಗೆ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ನಿಮ್ಮ ಶಕ್ತಿ ಹೆಚ್ಚಿದ್ದರೂ ಕೆಲಸದಲ್ಲಿ ಅವಸರ ಮಾಡಬೇಡಿ. ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ನಿಮ್ಮ ಕನಸುಗಳು ನನಸಾಗುವ ಕಾಲ ಹತ್ತಿರದಲ್ಲಿದೆ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುನ್ನೈಯಿರಿ. ನಿಮ್ಮ ಮೇಲೆ ನಂಬಿಕೆ ಇರಲಿ. ನಕ್ಷತ್ರಗಳು ನಿಮ್ಮ ಪರವಾಗಿವೆ.